ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಇದು ಲೇಖಕಿಯೊಬ್ಬಳ ಕಥನ. ಅತಿಯಾದ ಯೋಚನೆಯಿಂದ ಯಾವ ಕೆಲಸವೂ ಆಗೋದಿಲ್ಲ. ಬದಲಾಗಿ ಅದು ನಿಮ್ಮ ಸಂತೋಷವನ್ನ ಸಾಯಿಸುತ್ತದೆ. ಈ ಒಂದು ಬುದ್ಧ ತತ್ವವನ್ನೇ ಕಥಾನಕವನ್ನಾಗಿ ಬರೆದುಕೊಂಡು ಹೋಗಿದ್ದಾರೆ ಲೇಖಕಿ ಕೃತಿ ಎಸ್ ಭಟ್. ನಮ್ಮೊಳಗಿರುವ, ನಮ್ಮ ಸುತ್ತಲೂ ಇರುವ ವಿಷಯಗಳನ್ನು ಸರಿಯಾಗಿ ಗಮನಿಸಿ ಸದುಪಯೋಗ ಮಾಡಿಕೊಳ್ಳದೆ ಸಾಧ್ಯವಾಗದ ಅಥವಾ ಕೈಗೆಟುಕದ ವಿಷಯಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಿದ್ರೆ ಇಂದಿರುವ ಸಂತಸವನ್ನ ನಾವೇ ಕೊಂದುಕೊಳ್ಳುತ್ತೇವೆ ಎನ್ನುವುದು ಈ ಕಥೆಯ ಸಾರ. ಕೇಳಿ ಆನಂದಿಸಿ. ನಿಮ್ಮ ಸಲಹೆ ಸೂಚನೆಗಳಿಗೆ ಕಾಮೆಂಟ್ ಮಾಡಿ. ಅದೊಂದು ಸುಂದರ ಪ್ರಕೃತಿಧಾಮ. ಹೆಸರೇ ಸೂಚಿಸುವಂತೆ ಸುತ್ತಲೂ ಮರ ಗಿಡಗಳಿಂದ ತುಂಬಿದ್ದು, ನಡೆದಾಡಲು ಅಲ್ಲಲ್ಲಿ ಕಿರು ಹಾದಿಗಳು ಬೇಕಾದಷ್ಟಿದ್ದವು. ಕೆಲವೆಡೆ ಕೂರಲು ಬೆಂಚುಗಳಿದ್ರೆ, ಕೊಂಚ ಹೊತ್ತು ವಿರಮಿಸಲು 2 ಮರಕ್ಕೊಂದಂತೆ ಕಟ್ಟಿದ ಆರಾಮ ಮಲಗು ಜೋಕಾಲಿಗಳಿದ್ದವು. ಒಂದೆಡೆ ವಿಶಾಲವಾದ ಆಟದ ಮೈದಾನ, ಅದರಾಚೆ ಶಾಂತವಾಗಿ ನೆಲೆಸಿದ್ದ ಧ್ಯಾನ ಮಂದಿರ. ಅತಿಥಿ ಕೋಣೆಗಳು ಧ್ಯಾನ ಮಂದಿರದ ಎದುರಿಗಿದ್ದ ದೊಡ್ಡ ನಿವೇಶನದಲ್ಲಿ ನಿರ್ಮಿಸಲ್ಪಟ್ಟಿದ್ದವು. ಕಿರು ಹಾದಿಯ 2 ಬದಿಗಳಲ್ಲಿ ಹುಲ್ಲು ಹಾಸಿದ್ರೆ ಅಲ್ಲಲ್ಲಿ ಹೂವಿನ ಪೊದೆಗಳು ಹಾಗೂ ನೀರಿನ ಸಿಂಪಡಣೆಗಳಿದ್ದವು. ಆದರೂ ಕಳೆದ 6 ದಿನಗಳಿಂದ ಸುದೀಪ್ತಾಳ ನೆಚ್ಚಿನ ಸ್ಥಳ ಅವಳ ಕೋಣೆಯ ಎದುರೇ ಸ್ವಲ್ಪ ದೂರದಲ್ಲಿದ್ದ ಸಂಪಿಗೆ ಮರದಡಿಯ ಚಪ್ಪಡಿ ಕಲ್ಲು. ಪ್ರತಿದಿನ ಬೆಳಗ್ಗೆದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಧಾಮದವರ ಮಾಡಿಸುವ ವ್ಯಾಯಾಮ, ಯೋಗ, ಧ್ಯಾನಗಳ ನಂತರ ಇಲ್ಲಿಯೇ ಬಂದು ಕುಳಿತಿರುತ್ತಿದ್ದಳು ಸುದೀಪ್ತ. ಒಂದು ಕೈಯಲ್ಲಿ ಬಿಗಿಯಾಗಿ ಹಿಡಿದ ಲೇಖನಿ, ಮತ್ತೊಂದು ಕೈಯಲ್ಲಿ ತಣ್ಣನೆ ಹಿಡಿದಿದ್ದ ಡೈರಿ. 2 ಕಾಲುಗಳನ್ನು, ಪಾದಗಳು ಒಂದೇ ದಿಕ್ಕಿಗೆ ಕಾಣುವಂತೆ ಮಡಚಿ ಕುಳಿತಿರುತ್ತಿದ್ದ ಸುದೀಪ್ತ ದಿನವಿಡೀ ಡೈರಿಯನ್ನೇ ದಿಟ್ಟಿಸುವ ಕೆಲಸದ ಹೊರತಾಗಿ ಬೇರೇನನ್ನೂ ಮಾಡಿರಲಿಲ್ಲ. ಮಲಗುವ ಮುನ್ನ ಡೈರಿಯನ್ನ ಹಾಗೂ ಲೇಖನಿಯನ್ನ ಸ್ವಸ್ಥಾನಕ್ಕೆ ಮರಳಿಸಿ ದಿಂಬಿಗೆ ತಲೆ ನೀಡುತ್ತಿದ್ದಳು. ಆಗಲೂ ಅವಳನ್ನು ಬಿಟ್ಟು ಬಿಡದೆ ಆವರಿಸಿದ್ದು ಇನ್ಸೋಮ್ನಿಯಾ. ಧಾಮಕ್ಕೆ ಬಂದ 7ನೇ ದಿನ ಎಂದಿನಂತೆ ಬೆಳಗ್ಗೆದ್ದು ಬೆಳಗ್ಗಿನ ಕೆಲಸಗಳನ್ನ ಮುಗಿಸಿ ಮತ್ತದೇ ಚಪ್ಪಡಿ ಕಲ್ಲಿನ ಮೇಲೆ ಕುಳಿತಳು. ಡೈರಿಯನ್ನ ತೆರೆದಾಗ ಮತ್ತೊಮ್ಮೆ ದೃಷ್ಟಿಯನ್ನ ಸೆಳೆದಿದ್ದು ಮೃಣಾಲಿನಿ ಎಂಬ ಹೆಸರು. ಕಣ್ತುಂಬಿ ಬಂದರೂ ಪಕ್ಕನೆ ಖಾಲಿ ಹಾಳೆಯೊಂದನ್ನ ತೆರೆದು ಕುಳಿತ ಸುದೀಪ್ತ ತಪ್ಪದೆ ದಿಟ್ಟಿಸುವ ಕೆಲಸವನ್ನ ಮತ್ತೆ ಮುಂದುವರೆಸಿದ್ಲು. ಅವಳು ಬಂದ ದಿನದಿಂದ ಅವಳನ್ನೇ ಗಮನಿಸುತ್ತಿದ್ದ ಮಧ್ಯವಯಸ್ಕರೊಬ್ಬರು ಅವಳ ಬಳಿ ಬಂದು ನಿಂತರು. ಸುದೀಪ್ತಾಳ ಗಮನ ಬೇರೆಲ್ಲೋ ಇತ್ತು. ಮೆಲ್ಲನೆ ಅವಳ ಬಳಿ ಮಂಡಿಯೂರಿ ಕುಳಿತ ಆ ವ್ಯಕ್ತಿ, ನಮಸ್ತೆ ಮಾ, ನನ್ನ ಹೆಸರು ಶ್ರೀನಿವಾಸ್ ಪ್ರಭು ಅಂತ. ಇಲ್ಲಿನ ಸಿಬ್ಬಂದಿ ನಾನು. ತಪ್ಪು ತಿಳಿಯಬೇಡಿ, ನೀವಿಲ್ಲಿ ಬಂದ ದಿನವೇ ನಿಮ್ಮನ್ನ ಯಾವುದೋ ವಿಷಯವೊಂದು ಬಾಧಿಸುತ್ತಿದೆ ಅಂತ ನನಗನ್ನಿಸ್ತು. ನಿಮಗೆ ಅಭ್ಯಂತರವಿಲ್ಲವೆಂದರೆ ನನ್ನ ಬಳಿ ನಿಮ್ಮ ತೊಳಲಾಟ ಹಂಚಿಕೊಳ್ಳಿ. ನನ್ನನ್ನು ನಿಮ್ಮ ಸೋದರ ಎಂದು ಭಾವಿಸಿ. ನೀವು ಈ ನಿಸರ್ಗಧಾಮಕ್ಕೆ ಬಂದಿರುವುದರ ಒಂದು ಉದ್ದೇಶ ಮನದ ನೋವನ್ನ ಶಮನ ಮಾಡಿಕೊಳ್ಳುವುದು ಕೂಡ ಆಗಿರುತ್ತೆ. ಹಾಗಾಗಿ ಕೇಳಿದೆ. ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ. ನಿಮಗೆ ಹೇಳ್ಕೊಳ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಹೇಳ್ಕೊಳ್ಳಿ ಎಂದು ಮೆಲುವಾಗಿ ಆಪ್ಯಾಯತೆಯಿಂದ ಹೇಳಿದರು. ಶ್ರೀನಿವಾಸರ ಮಾತುಗಳನ್ನು ಕೇಳಿದ ಕೆಲವೇ ಕ್ಷಣಗಳಲ್ಲಿ ಸುದೀಪ್ತಾಳ ಮನದ ತೊಳಲಾಟ ಕಂಬನಿಯ ಮೂಲಕ ಹರಿದು ಹೋಗಲು ಶುರುವಾಯಿತು. ಮೆಲ್ಲನೆ ಹೊರಬರಲು ಶುರುವಾದ ಅವಳ ದುಃಖ ಕೊನೆಗೆ ಹೆಚ್ಚಾದಂತೆ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರುವಿಟ್ಲು ಸುದೀಪ್ತ. ಅವಳಿಂದ ಕೊಂಚ ಅಂತರ ಕಾಯ್ದುಕೊಂಡು ಅಲ್ಲಿನ ಹುಲ್ಲು ಹಾಸಿನ ಮೇಲೆ ಕುಳಿತ ಶ್ರೀನಿವಾಸರು ಅವಳ ಅಳು
ಕೊಂಚ ತಹಬದಿಗೆ ಬರಲು ತಾಳ್ಮೆಯಿಂದ ಕಾದರು. ಒಂದಿಷ್ಟು ನಿಮಿಷಗಳ ಕಾಲ ತನ್ನ ದುಃಖ ಹೊರಹಾಕಿದ ಸುದೀಪ್ತ ನಡೆದ ಘಟನೆಯನ್ನ ಹೇಳಲು ಪ್ರಾರಂಭಿಸಿದ್ಲು. ಹೇ ದೀಪು, ಇನ್ನೇನು ಕೆಲವೇ ದಿನಗಳಲ್ಲಿ ಈ ನಿನ್ನ 2ನೇ ಕಾದಂಬರಿ ಪುಸ್ತಕ ರೂಪದಲ್ಲಿ ಹೊರಬರಲಿದೆ. ಈಗಾಗಲೇ ಮುದ್ರಣಕ್ಕೆ ಕಳಿಸೇ ಆಗಿದೆ. ಇನ್ನೇನಿದ್ರೂ ಅದು ಬಂದ ನಂತರ ನಿಗದಿತ ದಿನದಂದು ಬಿಡುಗಡೆಗೊಳಿಸೋದೊಂದೇ ಬಾಕಿ. ನಿನಗೆ ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತಿದೆ. ಆದರೂ ಕೇಳ್ತೀನಿ, ಈ ಕ್ಷಣಕ್ಕೆ ನಿನ್ನ ಮನಸ್ಸಿನಲ್ಲಿರೋ ಭಾವನೆ ಏನು ಅಂತ ಕೇಳಿದ್ಲು ಕ್ಷಮ. ತನ್ನೆದುರು ಕುಳಿತು ಕಾಗದದ ಮೇಲಿದ್ದ ಭಾರವಾದ ಗಾಜಿನ ಚೆಂಡನ್ನ ತಿರುಗಿಸುತ್ತಿದ್ದ ಸುದೀಪ್ತಾಳಿಗೆ ಹೆಮ್ಮೆ ಹೆಮ್ಮೆ ಎಂಬ ಭಾವ ನನ್ನನ್ನಾಳುತ್ತಿದೆ ಕ್ಷಮ. ನನ್ನ ಪುಸ್ತಕ ಬಿಡುಗಡೆಯಾಗಿ ಬರಲಿದೆ ಮಾರುಕಟ್ಟೆಗೆ ಅನ್ನೋದೇ ಅದೊಂದೇ ಕಾರಣಕ್ಕಲ್ಲ. ಆದರೆ ನಾನೂ ಕೂಡ ಒಂದು ಕಾದಂಬರಿಯನ್ನ ಶುರು ಮಾಡಿದ್ನಲ್ಲದೆ ನಾನೆಣಿಸಿದಂತೆಯೇ ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸಿ ಸುಸೂತ್ರವಾಗಿ ಶುಭಂ ಹಾಡಿದೆ ಎಂಬ ಕಾರಣಕ್ಕೆ. ಬರವಣಿಗೆ ಅನ್ನೋದು ನನ್ನ ಹವ್ಯಾಸವಾಗೋದು ಹಾಗಿರಲಿ, ಅದರ ತಲೆಬಾಲ ಕೂಡ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನಾನೊಂದು ಕಾದಂಬರಿ ಶುರು ಮಾಡಿದ್ದು ಸಾಲ್ದು ಎಂಬಂತೆ ಅದನ್ನು ಬರೆದು ಮುಗಿಸಿದ್ದೇನೆ. ಧಾರಾವಾಹಿ ರೂಪದಲ್ಲಿ ಅದು ಪ್ರಕಟಗೊಂಡು ಮುಗಿದ ನಂತರ ನನ್ನ ಇತರ ಕಿರು ಕತೆಗಳು ಕೂಡ ಪ್ರಕಟಗೊಂಡವು. ಮೇಲಾಗಿ 2ನೇ ಕಾದಂಬರಿ ಬಿಡುಗಡೆಯ ಹೊಸ್ತಿಲಲ್ಲಿದೆ. ಯಾವುದೇ ಕಥೆಯ ಯಾವುದೇ ಸನ್ನಿವೇಶದಲ್ಲೂ ಎಲ್ಲೆ ಮೀರಿ ಬರೆಯದಂತೆ ನೋಡಿಕೊಂಡಿದ್ದೇನೆ ಎಂಬ ಭಾವನೆ ಇದೆ. ಅದಕ್ಕಾಗಿ ನನಗೆ ನನ್ನ ಮೇಲೆ ಹೆಮ್ಮೆ ಇದೆ, ಸಂತೋಷ ಇದೆ ಎಂದು ಹೇಳಿದ ಸುದೀಪ್ತಾಳ ಮುಖದಲ್ಲಿ ಮಂದಹಾಸ ಮಿನುಗುತ್ತಿತ್ತು. ಹೌದು ದೀಪು, ನಿನ್ನನ್ನು ಬಾಲ್ಯದಿಂದ ನೋಡಿಕೊಂಡು ಬಂದಿರುವ ನನಗೆ ಆಶ್ಚರ್ಯವಾಗಿತ್ತು. ನೀನೊಂದು ಕಾದಂಬರಿ ಬರೆದಿರುವೆ ಎಂದಾಗ ಈಗ ಆಶ್ಚರ್ಯಕ್ಕಿಂತ ಮಿಗಿಲಾಗಿದೆ ಕಣೆ. ಈಗ ಆಶ್ಚರ್ಯಕ್ಕಿಂತ ಮಿಗಿಲಾದಿ ಖುಷಿಯಾಗಿದೆ. ನೀನೇ ಬರೆದ ಮೊದಲ ಕಾದಂಬರಿ ವಾರಪತ್ರಿಕೆಯಲ್ಲಿ ಕಂತುಗಳಾಗಿ ಬಿಡುಗಡೆಯಾಗಿ ಜನರ ಮನಸ್ಸನ್ನ ಗೆದ್ದಿತ್ತು. ಈಗ 2ನೇ ಕಾದಂಬರಿ ಬಿಡುಗಡೆಯ ಹೊಸ್ತಿಲಲ್ಲಿದೆ. ಇದಕ್ಕಿಂತ ಸಂತಸದ ವಿಷಯ ನಮಗಿನ್ನೇನಿದೆ? ಕೇಳುತ್ತಾ ಖುಷಿಯನ್ನ ಹಂಚಿಕೊಳ್ತಿದ್ಲು ಕ್ಷಮ. ಆಗತ್ತೆ, ಸಂತಸವಾಗದೆ ಮತ್ತೇನಾಗ್ತದೆ? ಬರೆದ ಕಾದಂಬರಿ ಕತೆಗಳನ್ನು ನೋಡಿದ ಮೇಲೆ ಸಂತಸವೂ ಆಗಬೇಕು, ಹೆಮ್ಮೆಯೂ ಆಗಬೇಕು. ಈಗ ನಾನು ನಿಮಗೆ ಹೇಳುವ ವಿಷಯ ಕೇಳಿ ನಿಮಗೆ ಮತ್ತಷ್ಟು ಸಂತೋಷವಾಗ್ಬೋದು. ಅರೆ, ಆಗ್ಬೋದು, ಯಾಕೆ? ಆಗಿಯೇ ಆಗುತ್ತೆ. ಅದಕ್ಕಾಗಿ ತಾನೇ ನೀನು ಕಾದಂಬರಿ ಬರೆಯೋದು ಎಂದು ವ್ಯಂಗ್ಯವಾಡಿದ ಆಗಷ್ಟೇ ಒಳಬಂದ ವ್ಯಕ್ತಿಯೊಬ್ಬ. ಯಾರಿ ನೀವು? ಇಲ್ಲಿಗ್ಯಾಕೆ ಬಂದಿದ್ದೀರಿ? ನಿಮ್ಮನ್ನ ಒಳಗೆ ಹೇಗ್ ಬಿಟ್ರು? ನೇಮಕಾತಿ ಪತ್ರ ಇಲ್ಲದೆ ಎಂದು ಕುಪಿತಗೊಂಡು ಕೇಳಿದ ಕ್ಷಮಾಳನ್ನು ಸಮಾಧಾನಿಸಿದ ಸುದೀಪ್ತ ಆ ವ್ಯಕ್ತಿಯತ್ತ ತಿರುಗಿ, ಸರ್, ಏನಾಯ್ತು? ಯಾಕೆ ಕೂಗಾಡ್ತಿದ್ದೀರಿ ಎಂದು ಸೌಮ್ಯವಾಗಿ ಕೇಳಿದ್ಲು. ಆಹಾ, ಇದಪ್ಪ ವರ್ಸೆ. ಇವಳಿಂದ ಅಲ್ಲೊಂದು ಪ್ರಾಣ ಆಪತ್ನಲ್ಲಿದ್ರೆ ಇವಳಿಲ್ಲಿ ಆರಾಮಾಗಿ ಮಾತಾಡ್ತಾ ಕುಳಿತಿದ್ದಾಳೆ. ನಿನಗೆ ಸ್ವಲ್ಪವಾದ್ರೂ ನಾಚಿಕೆ ಅನ್ನೋದೇ ಇಲ್ವಾ ಎಂದು ಮತ್ತೊಮ್ಮೆ ಏರು ಧ್ವನಿಯಲ್ಲಿ ವ್ಯಂಗ್ಯವಾಡಿದ ಆ ಮಹಾನುಭಾವ. ನೋಡಿ ಸರ್, ಮೊದಲು ನೀವ್ಯಾರಂತ ಹೇಳಿ. ಯಾಕೆ ಹೀಗೆ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದೀರಿ? ನಾನೇನು ಮಾಡಿರುವೆ ನಿಮಗೆ ಎಂದು ಕೇಳಿದಳು ಸುದೀಪ್ತ. ಓ, ನಿನ್ನ ಬಾಯಲ್ಲೇ ಏನ್ ಮಾಡಿದ್ದೀನಿ ನಾನು ಎನ್ನುವ ಪ್ರಶ್ನೆ ಬೇರೆ. ನಾನಿಲ್ಲಿ ಬಂದಿರುವ ವಿಷಯ ಹೇಳ್ತೀನಿ ಕೇಳು. ನನ್ನ ಹೆಸರು ಅಭ್ಯುದಯ್. ನಾನೇನ್ ಕೆಲಸ ಮಾಡ್ತಿದ್ದೀನಿ, ಎಲ್ಲಿದ್ದೀನಿ ಅನ್ನೋದು ನಿನಗೆ ಬೇಡವಾದ ವಿಷಯ. ಓ ಜೀವನ ಸಾಥಿಯೇ ಎನ್ನುವ ನಿನ್ನ ಕಾದಂಬರಿ ಈಗಷ್ಟೇ ಸಾಮೀಪ್ಯ ಎಂಬ ವಾರಪತ್ರಿಕೆಯೊಂದರಲ್ಲಿ ಪ್ರಕಟವಾಗ್ತಿತ್ತು ಅಲ್ವೇ? ಈ ನಿನ್ನ ಕಾದಂಬರಿಯ ಕೊನೆಯಲ್ಲಿ ನಾಯಕ ನಾಯಕಿಯ ಪ್ರೀತಿಯನ್ನ ಒಪ್ಪಿದ್ದು, ಅವಳ ಬಗೆಗಿದ್ದ ಸತ್ಯಗಳನ್ನೆಲ್ಲವನ್ನ ಮನದಟ್ಟು ಮಾಡಿಕೊಂಡು ಒಪ್ಪಿಕೊಂಡ ನಂತರವೇ ತಾನೆ? ಅರ್ಧ ಪಾಲು ನಿನ್ನ ಕಥಾನಾಯಕಿಯಂತೆಯೇ ಇರುವಳು ನನ್ನ ತಂಗಿ. ಈ ಧಾರಾವಾಹಿಯ ಹುಚ್ಚು ಬಹಳವಾಗಿಯೇ ಇದೆ ಅವಳಿಗೆ. ಅದೆಷ್ಟೋ ಪರೀಕ್ಷೆಗಳನ್ನು ನಾಯಕಿಯ ಪ್ರೀತಿಗೊಡ್ಡಿ ಕೊನೆಗೆ ನಾಯಕ ನಾಯಕಿಯನ್ನ ಒಂದಾಗಿಸಿತ್ತು ವಿಧಿ.
ಅಲ್ಲಲ್ಲ, ವಿಧಿಯಲ್ಲ, ಕಾದಂಬರಿಗೆ ವಿಧಿಯಾದ ನೀನು. ನೀನು ಬರೆದ ಈ ಕಥೆಯನ್ನೇ ತನ್ನ ಮನಸ್ಸಿಗಿಳಿಸಿಕೊಂಡು ತಾನು ಪ್ರೀತಿಸುತ್ತಿರುವ ಹುಡುಗ ತನ್ನನ್ನು ಒಪ್ಪಿದ ನಂತರ ತನ್ನೆಲ್ಲ ಕನಸುಗಳನ್ನು ಈಡೇರಿಸುವ ಎಂದೆಲ್ಲ ಯೋಚಿಸುತ್ತಿದ್ದ ನನ್ನ ತಂಗಿಗೆ ಬಹುದೊಡ್ಡ ನಿರಾಸೆಯಾಯಿತು. ನನ್ನ ತಂಗಿ ಇಷ್ಟಪಡುತ್ತಿದ್ದ ಹುಡುಗ ಕಡ್ಡಿ ತುಂಡು ಮಾಡಿದಂತೆ ನನಗೆ ನೀನಿಷ್ಟವಿಲ್ಲ, ಪದೇ ಪದೇ ಹಿಂಸೆ ಮಾಡದೆ ಹೊರಟೋಗು ಇಲ್ಲಿಂದ ಅಂತ ಹೇಳಿದ್ದಕ್ಕೆ ನನ್ನ ತಂಗಿ ನಿರಾಸೆಯಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ನನ್ನ ಪುಟಾಣಿ. ಹೇಳು, ಏನ್ ಸಿಕ್ತು ನಿನಗೆ ಇಂತಹ ಪ್ರೇಮ ಕಾದಂಬರಿಗಳನ್ನು ಬರೆದು? ನಿನ್ನ ಆಫ್ಟರ್ ಒಂದು ಕಾದಂಬರಿಯನ್ನ ಓದಿ ನನ್ನ ತಂಗಿ ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಹೋಗಿದ್ದಾಳೆ. ಇನ್ನೆಷ್ಟು ಜನರ ಮನಸ್ಸಿನಲ್ಲಿ ವರ್ಣಮಯವೆನಿಸುವ ಪ್ರೇಮ ಭಾವವನ್ನು ತುಂಬಿಸಿ ಅವರ ಬಾಳನ್ನ ಹಾಳು ಮಾಡಲು ಹೊರಟಿದ್ದೀಯ ನೀನು. ಕಥೆಯನ್ನ ಬರೆಯುವಾಗ ಸಮಾಜದ ಹಿತದೃಷ್ಟಿಯೂ ನಿನ್ನ ಗಮನದಲ್ಲಿರ್ಲಿಲ್ವೇ? ನನ್ನ ತಂಗಿಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಇದು ನಿನ್ನ ನೆನಪಿನಲ್ಲಿರಲಿ. ಇವಳು ಬರೆಯುವ ಹಾಳ ಕಥೆಗಳನ್ನು ಓದಿ ಇನ್ನೆಷ್ಟು ಜನರು ಪ್ರಾಣ ಕಳ್ಕೊಳ್ತಾರೋ ಏನು. ದೇವ್ರೆ, ನೀನೇ ಇಂಥವರಿಗೆ ಸದ್ಬುದ್ಧಿ ಕೊಡ್ಬೇಕಪ್ಪ ಎಂದು ಅಬ್ಬರಿಸಿ ಉಗಿದು ಹೋದ ಅಭ್ಯುದಯ್. ಅವನ ಮಾತುಗಳನ್ನ ಕೇಳಿ ಸುದೀಪ್ತ ಕಲ್ಲಾದರೆ ಕ್ಷಮಾ ಗಾಬರಿಯಿಂದ ಗೆಳತಿಯಡೆಗೆ ಓಡಿದ್ಲು. ಸುದೀಪ್ತ ಎಷ್ಟು ಸೂಕ್ಷ್ಮ ಭಾವಜೀವಿ ಎನ್ನುವ ವಿಷಯವನ್ನು ಬಾಲ್ಯ ಸ್ನೇಹಿತೆಯಾದ ಕ್ಷಮಾಳಿಗೆ ಯಾರೂ ಹೇಳ್ಕೊಡ್ಬೇಕಾಗಿರ್ಲಿಲ್ಲ. ಗೆಳತಿಯನ್ನ ಅಲುಗಾಡಿಸಿದ ಕ್ಷಮಾ ದೀಪು ದೀಪು ಎಂದ ಕೂಗ್ತಿದ್ರೂ ಸುದೀಪ್ತಾಳಿಗೆ ಅದರ ಪರಿವೇ ಇರಲಿಲ್ಲ. ಒಮ್ಮೆಲೆ ಕುಸಿದು ಕುಳಿತ ಸುದೀಪ್ತಾಳಲ್ಲಿ ಚಲನೆಯೇ ಇರಲಿಲ್ಲ. ಒಂದು ಹನಿಯೂ ಅವಳ ಕಣ್ಗಳಲ್ಲಿ ಮೂಡಲಿಲ್ಲ. ಅವಳನ್ನು ನೋಡಿದ ಕ್ಷಮ ಮತ್ತಷ್ಟು ಗಾಬರಿಯಿಂದ ಅವಳ ಪಕ್ಕದಲ್ಲಿ ಕುಳಿತು ದೀಪು ಎಂದು ಮತ್ತೊಮ್ಮೆ ಕರೆದಾಗ ಅವಳತ್ತ ನೋಡಿದಳು ಸುದೀಪ್ತ. ನೋಡು ಕ್ಷಮ, ಈ ಪುಸ್ತಕ ಯಾವುದೇ ಕಾರಣಕ್ಕೂ ಬಿಡುಗಡೆಯಾಗಬಾರದು. ಅದೇನ್ ಮಾಡ್ತಿ ಅನ್ನೋದು ನಿನಗ್ ಬಿಟ್ಟಿದ್ದು. ಆದರೆ ಈ ಪುಸ್ತಕ ಬಿಡುಗಡೆಯಾಗೋದು ಹಾಗೂ ಮುಂದಿನ ಕಥೆಯನ್ನ ತೆಗೆದುಕೊಂಡು ಹೋಗುವ ಪದಗಳನ್ನ ನಾನು ಬರೆಯೋದು ಎರಡೂ ಈ ಜನ್ಮದಲ್ಲಿ ಅಸಾಧ್ಯ. ತಿಳಿತಲ್ವಾ ನಾ ಹೇಳಿದ್ದು ಎಂದು ಹೇಳಿ ಅಲ್ಲಿಂದ ಹೊರಬಿದ್ದ ಸುದೀಪ್ತ ನೇರವಾಗಿ ಸೇರಿದ್ದು ಅವಳು ವಾಸಿಸುತ್ತಿದ್ದ ಅನಾಥಾಲಯಕ್ಕೆ. ಈ ಘಟನೆ ನಡೆದು ಕೆಲ ದಿನಗಳಾದರೂ ಒಂದೇ ಒಂದು ಶಬ್ದ ಹೊರಬರಲಿಲ್ಲ ಸುದೀಪ್ತಾಳಿಂದ. ತನ್ನ ನೆಚ್ಚಿನ ದೀಪುವನ್ನ ಮೌನದಿಂದ ಹೊರತರಲು ಮಾಡಿದ ಪ್ರಯತ್ನಗಳು ವಿಫಲವಾಗ್ತಾ ಹೋಯಿತು ಎನ್ನುವ ಕೊರಗು ಒಂದೆಡೆ, ಪುಸ್ತಕ ಬಿಡುಗಡೆಯ ದಿನಾಂಕ ಕೊಂಚ ಮುಂದಕ್ಕೆ ಹಾಕಲು ನಿರಾಕರಿಸುತ್ತಿರುವ ಬಿಡುಗಡೆಯ ತಂಡದ ತಲೆಬಿಸಿ ಒಂದ್ ಕಡೆ ಕ್ಷಮಾಳಿಗೆ. ಪುಸ್ತಕದ ಮುದ್ರಣ ನಿಲ್ಲಿಸದಿದ್ರೆ ಕ್ಷಮಾಳಲ್ಲಿ ಏನೋ ಒಂದು ರೀತಿಯ ಭರವಸೆ, ಸುದೀಪ್ತಾಳ ಮನಸ್ಸು ಬದಲಾಗಬಹುದೆಂದು. 2 ವಾರಗಳು ಉಳಿದಿದ್ದವು ಬಿಡುಗಡೆಯ ದಿನಾಂಕ ಮುಟ್ಟಲು. ಕೊಂಚ ಹೊತ್ತು ಯೋಚಿಸಿದ ಕ್ಷಮ ನಿರ್ಧಾರವೊಂದಕ್ಕೆ ಬಂದಳು. ಎಷ್ಟೇ ಬಲವಂತ ಮಾಡಿದ್ರೂ ಒಪ್ಪದ ಸುದೀಪ್ತಾಳನ್ನು ಆಣೆ ಪ್ರಮಾಣಗಳಿಂದ ಬಂಧಿಸಿ ಒಂದೆಡೆ ಕಳಿಸಿದ್ಲು. ಅಲ್ಲಿ ತನಗೆ ಗೊತ್ತಿದ್ದ ವ್ಯಕ್ತಿಯೊಡನೆ ಪರಿಸ್ಥಿತಿಯನ್ನ ವಿವರಿಸಿದ ನಂತರ ಅವಳಿಗೆ ಸಿಕ್ಕ ಆಶ್ವಾಸನೆಯಿಂದಲೇ ಅವಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಕ್ಷಮಾಳ ಈ ನಿರ್ಧಾರದ ಫಲವಾಗಿ ಸುದೀಪ್ತ ಪ್ರಕೃತಿಧಾಮಕ್ಕೆ 2 ವಾರಗಳ ಕಾಲ ಇರುವ ಅತಿಥಿಯಾಗಿ ಕಾಲಿಟ್ಟಿದ್ದಳು. ಅವಳನ್ನ ಸರಿ ಮಾಡುವ ಜವಾಬ್ದಾರಿ ಹೊತ್ತಿದ್ದವರು ಕ್ಷಮಾಳ ಪರಿಚಿತರಾದ ಶ್ರೀನಿವಾಸ ಪ್ರಭುಗಳು. ಎಲ್ಲವನ್ನೂ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದ ಸುದೀಪ್ತಾಳ ಮನವನ್ನ ಅಪರಾಧಿ ಭಾವ ಕಿತ್ತು ತಿನ್ನುತ್ತಿತ್ತು. ಅವಳ ಯೋಚನಾ ಹರಿವನ್ನ ಅರ್ಥೈಸಿಕೊಂಡ ಶ್ರೀನಿವಾಸ ಪ್ರಭುಗಳು ತಮ್ಮ ಮಾತನ್ನು ಅವಳ ಮುಂದಿಟ್ಟರು. ನೋಡಮ್ಮ, ನೀನು ನನಗಿಂತ ಚಿಕ್ಕವಳು ಎಂಬ ಒಂದು ಸಣ್ಣ ಸಲಿಗೆಯಿಂದ ನಿನ್ನನ್ನ ಏಕವಚನದಲ್ಲಿ ಕರೆಯುತ್ತಿರುವೆ ನಾನು. ಬೇಸರಿಸಬೇಡ, ಆಯ್ತಾ? ಈಗ ನನ್ನ ಕೆಲ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎನ್ನೋದೇ ನಿನ್ನ ಉತ್ತರವಾಗಿರಬೇಕು. ತಿಳಿತು ಅಲ್ವಾ ಎಂದು ಕೇಳಿದಾಗ ಸುದೀಪ್ತ ಸರಿ ಎಂದು ತಲೆಯಾಡಿಸಿದ್ಲು. ಸರಿ, ನಿನ್ನ ಮೊದಲನೇ ಪ್ರಶ್ನೆ,
ಧಾರಾವಾಹಿಯ ರೂಪದಲ್ಲಿ ಪ್ರಕಟಗೊಂಡ ಆ ಕಾದಂಬರಿಯನ್ನ ಬರೆದ ಪಶ್ಚಾತ್ತಾಪ ನಿನಗಿದೆಯಾ ಎಂಬ ಅವರ ಪ್ರಶ್ನೆಗೆ ಕೂಡಲೇ ಇಲ್ಲ ಎಂಬ ಉತ್ತರ ಅವಳ ಕಡೆಯಿಂದ ಬಂದಿತು. ಎರಡನೇ ಪ್ರಶ್ನೆ, ಅಭ್ಯುದಯ್ ಹಾಗೆ ಹೇಳಿ ಹೋದ ನಂತರ ಅಪರಾಧಿ ಭಾವ ನಿನ್ನನ್ನು ಕಾಡ್ತಾ ಇದೆಯಾ ಎಂದು ಕೇಳಿದಾಗ ಹೌದು ಎಂಬ ಉತ್ತರ ಅವಳೆಡೆಯಿಂದ ಬಂದಿತು. ಕೇಳಿದ ನಂತರವೂ ನಿನ್ನ ನಿರ್ಧಾರ ಅಂದರೆ ಮುಂದೆಂದು ಬರೆಯದಿರುವುದು ಹಾಗೂ ಮುಂದಿನ ಪುಸ್ತಕದ ಬಿಡುಗಡೆ ಮಾಡದಿರುವುದು ಸಮಂಜಸವೆಂದು ನಿನಗೆ ಮತ್ತೂ ಅನಿಸಿದ್ರೆ ನಿನ್ನ ನಿರ್ಧಾರ ಸರಿ ಎಂದು ನಾನು ಒಪ್ಪುತ್ತೇನೆ. ಹಲವಾರು ಜನರಿಗೆ ಕಲ್ಪನೆ, ಕನಸು ಮತ್ತು ವಾಸ್ತವಗಳ ನಡುವಿನ ವ್ಯತ್ಯಾಸವಾದ ಅರಿವೇ ಅವರಿಗಿರೋದಿಲ್ಲ. ಕಲ್ಪನೆಗೆ ಎಲ್ಲೇ ಇಲ್ಲ. ಕಲ್ಪನೆಗಳೆಲ್ಲವೂ ವಾಸ್ತವವಾಗಿ ಮೂಡಲು ಸಾಧ್ಯವಿಲ್ಲ. ಆದರೆ ಕನಸುಗಳು ಹಾಗಲ್ಲ. ಕನಸು ಎನ್ನುವುದು ನಾವು ಕಾಣುವ ನಮ್ಮ ಭವಿಷ್ಯದ ಕುರಿತಾದ ವಿಷಯವಿರಬಹುದು, ಸಂಗಾತಿಯ ಬಗ್ಗೆ ಇರಬಹುದಾದ ಅಥವಾ ನಮ್ಮ ಹೆತ್ತವರನ್ನು ಹೇಗೆ ನಡೆಸಿಕೊಳ್ಳುತ್ತೇವೋ ಎಂಬ ಆಸೆ ಇರಬಹುದು. ಪುಟ್ಟ ಉದಾಹರಣೆ, ಕಲ್ಪನೆಯಲ್ಲಿ ಇವೆಲ್ಲವನ್ನ ಆಕಾಶದಲ್ಲಿ ತೇಲಾಡುವ ಮನೆಯಲ್ಲೂ ನೆರವೇರಿಸಬಹುದು. ಆದರೆ ವಾಸ್ತವದಲ್ಲಿ ಇದು ಸಾಧ್ಯವೇ ಎನ್ನುವ ಯೋಚನೆ ಬರಬೇಕು. ಈಗ ನೀನು ಬರೆದ ಕಥೆಯನ್ನೇ ಮುಖ್ಯ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ. ನನಗೆ ಹೇಗೆ ತಿಳಿಯಿತೆಂದು ಆಶ್ಚರ್ಯಪಡಬೇಡ. ನಿನ್ನ ಬರಹವನ್ನ ಮೆಚ್ಚಿಕೊಂಡು ಓದುಗರಲ್ಲಿ ನಾನೂ ಒಬ್ಬ. ಈಗ ಉದಾಹರಣೆಗೆ ಬರೋಣ. ನಿನ್ನ ಕಥೆಯ ನಾಯಕ ತೀರಾ ಸೌಮ್ಯ ಸ್ವಭಾವದ, ಸಿಕ್ಕಾಪಟ್ಟೆ ಸಿಹಿ ಗುಣಗಳನ್ನ ತುಂಬಿಕೊಂಡ ಒಂದು ಪಾತ್ರ. ಈ ಪಾತ್ರದಲ್ಲಿ ಭೂತಗನ್ನಡಿ ಹಿಡಿದು ಹುಡುಕಿದ್ರೂ ಇವನ ಬಗ್ಗೆ ಎಷ್ಟು ಬಾರಿ ಓದಿದ್ರೂ ಒಂದೇ ಒಂದು ಅವಗುಣ ಕಾಣಿಸೋದಿಲ್ಲ. ಅಂಥದ್ದೊಂದು ವ್ಯಕ್ತಿತ್ವವನ್ನ ನಿಜ ಜೀವನದಲ್ಲಿ ಅಪೇಕ್ಷಿಸುವುದು ಎಷ್ಟು ಸರಿ? ಮಿಸ್ಟರ್ ಪರ್ಫೆಕ್ಟ್ ಹೇಳಿದ್ದನ್ನೆಲ್ಲವನ್ನ ಕೇಳಿಸಿಕೊಳ್ಳುವುದು, ಪ್ರತಿಯೊಂದು ಕ್ಷಣವೂ ತನ್ನ ಮನದರಸಿಯ ಮೇಲೆ ಪ್ರೀತಿಯ ಧಾರೆಯನ್ನು ಹರಿಸುತ್ತಾ ಕೂರುವುದು ಕಥಾನಾಯಕನ ಕೆಲ ಗುಣಗಳು. ಓರ್ವ ಹುಡುಗ ನಿಜ ಜೀವನದಲ್ಲಿ ಇದೇ ರೀತಿ ಇರಲು ಸಾಧ್ಯವೇ? ಕೇವಲ ಭಾವುಕತೆಯಿಂದ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಕೊಂಚವಾದರೂ ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಮನೋಭಾವ ಹೊಂದಿರದಿದ್ದರೆ ಈ ಪ್ರಪಂಚದಲ್ಲಿ ನಿರಾಸೆ ಅನುಭವಿಸದೆ ಬದುಕುವುದು ಅಸಾಧ್ಯವೇ ಸರಿ. ಆಸೆ ಕನಸುಗಳಿರಬೇಕು ನಿಜ, ಆದರೆ ಥೇಟ್ ಒಂದು ಕಥೆಯ ನಾಯಕನಂತೆಯೇ ಸಿಗುವ ಸಂಗಾತಿಯೂ ಇರಬೇಕು. ತಾನು ಹೇಳುವ ಆಸೆ ಕನಸುಗಳನ್ನು ಆ ಕ್ಷಣವೇ ಪೂರೈಸಬೇಕು ಎಂದು ಅಪೇಕ್ಷಿಸುವುದು ಮೂರ್ಖತನದ ಪರಮಾವಧಿ ಎನಿಸುವುದಿಲ್ಲವೇ? ಇದನ್ನ ನಕಾರಾತ್ಮಕವಾಗಿ ಹೇಳುತ್ತಿಲ್ಲ, ಬದಲಾಗಿ ಇನ್ನೊಂದು ದೃಷ್ಟಿಯಿಂದಲೂ ಯೋಚಿಸಬಹುದು. ಕಥೆಯಲ್ಲಿ ಬರುವ ಕಾಲ್ಪನಿಕ ಪಾತ್ರ ಸನ್ನಿವೇಶಗಳು ಜೀವನದಲ್ಲಿ ಸದಾ ಬರುವುದಿಲ್ಲ ಎಂಬ ಸತ್ಯವನ್ನ ಒಂದೆಡೆ ಇರಿಸೋಣ. ಅದೇ ಕಥೆಯ ಕಾಲ್ಪನಿಕ ಪಾತ್ರ ಹಾಗೂ ಸನ್ನಿವೇಶಗಳನ್ನ ನೈಜತೆಗೆ ಹತ್ತಿರವಾಗುವಂತೆ ಅಲ್ಲಲ್ಲಿ ಧನಾತ್ಮಕವಾಗಿ ಬಳಸಿಕೊಂಡು ಭವಿಷ್ಯದ ಕುರಿತು ಕನಸು ಕಂಡರೆ ಆ ಕನಸು ಇಂದಲ್ಲದಿದ್ದರೂ ನಾಳೆಯಾದರೂ ನಿಜವಾಗಬಹುದು. ಅಥವಾ ಹಾಗಾಗಿಸುವ ಪ್ರಾಮಾಣಿಕ ನ್ಯಾಯಯುತವಾದ ಪ್ರಯತ್ನವನ್ನ ಮನುಷ್ಯ ಮಾಡಬಹುದು. ಕಥೆ ಕಾದಂಬರಿಗಳಲ್ಲಿ ಬರುವ ಜೀವನದ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನ ಹಾಗೂ ಆ ಪಾತ್ರಧಾರಿಗಳೂ ಮಾಡುವ ತಪ್ಪುಗಳನ್ನು ನಾವು ವಾಸ್ತವದಲ್ಲಿ ಮಾಡದಂತೆ ಎಚ್ಚರ ವಹಿಸುವ ಪ್ರಯತ್ನ ಸಹ ಮಾಡಬಹುದು. ಒಂದೊಳ್ಳೆ ಕಥೆಯಿಂದ ನಾವು ಕಲಿಯಬಹುದಾದ ವಿಷಯಗಳು ಬೇಕಾದಷ್ಟಿರುತ್ತದೆ. ಅದನ್ನು ಬಿಟ್ಟು ಕತೆ ಕಾದಂಬರಿಯಲ್ಲಾದದ್ದೇ ನಮ್ಮ ಜೀವನದಲ್ಲೂ ನಡೆಯಬೇಕು, ಕಥೆಯ ಪಾತ್ರಧಾರಿಗಳಂತೆಯೇ ನಮ್ಮ ಸುತ್ತಮುತ್ತಲಿರುವವರೂ ಸಹ ನಡೆದುಕೊಳ್ಳಬೇಕು ಎನ್ನುವ ಯೋಚನೆಯೇ ಬಾಲಿಶ ಎನ್ನಿಸೋದಿಲ್ವೇ? ಒಂದು ಕಥೆಯಲ್ಲಿ ಕೇವಲ ಪ್ರೀತಿ, ಪ್ರೇಮ, ಆಕರ್ಷಣೀಯ ಅಂಶಗಳನ್ನು ಕಂಡು ಜೀವನದ ಇತರ ಸತ್ಯ ದರ್ಶನಗಳನ್ನು, ಮೌಲ್ಯಗಳನ್ನು ಅರ್ಥೈಸಿಕೊಳ್ಳಲು ಸೋತರೆ ಇದರಲ್ಲಿ ಬರಹಗಾರರ ತಪ್ಪೇನಿದೆ? ಅದರಲ್ಲೂ ಅವರ ಪ್ರಾಮಾಣಿಕ ಪ್ರಯತ್ನ ಬರಹದಲ್ಲಿ ಸ್ಪಷ್ಟವಾಗಿ ಕಂಡಾಗ. ನಿನ್ನ ವಿಷಯದಲ್ಲಿ ಆಗಿದ್ದು ಸಹ ಇದೆ. ನಿನ್ನ ಆ ಓದುಗಳು ನಿನ್ನ ಕಥೆಯಲ್ಲಿದ್ದ ನಾಯಕನಂತಹ ಹುಡುಗನೇ ಬೇಕು ಸಂಗಾತಿಯಾಗಿ ಎಂದು ಅಪೇಕ್ಷಿಸಿದಳೇ ಹೊರತು ಅವನು ಮಾಡಿ ತೋರಿಸಿದ್ದ ಸಾಧನೆಗಳತ್ತ ಗಮನ ಹರಿಸಲಿಲ್ಲ. ಒಂದು ವೇಳೆ
ಅವನು ನಡೆದು ಬಂದ ಹಾದಿಯನ್ನ, ಅವನ ಸಾಧನೆಗಳನ್ನ ಅರ್ಥೈಸಿಕೊಂಡು ಮೆಚ್ಚಿಕೊಂಡಿದ್ದರೆ, ಇಂದವಳು ಸಾಯುವ ನಿರ್ಧಾರ ತೆಗೆದುಕೊಳ್ಳದೆ ತನ್ನ ಭವಿಷ್ಯದ ಕುರಿತಾಗಿ, ತಾನು ಸಾಧಿಸಬಹುದಾದ ವಿಷಯಗಳ ಕುರಿತಾಗಿ ಯೋಚಿಸುತ್ತಿದ್ಲು. ಕತೆಗಳಿಂದ ನಿರೀಕ್ಷೆಗಳು ಹುಟ್ಟಿಕೊಳ್ಳುವುದು ಬಹಳ ಸಹಜ. ನಿರೀಕ್ಷೆಗಳು ಆಲೋಚನೆಗಳಾಗಿ ನಮ್ಮ ಅರ್ಧದಷ್ಟು ಸಮಯವನ್ನ ತಿಂದು ಬಿಡುತ್ತದೆ. ಆದರೆ ಈ ನಿರೀಕ್ಷೆ ಹಾಗೂ ಆಲೋಚನೆಗಳು ವಾಸ್ತವವರಿತ ಪರಿಧಿಯನ್ನ ಮೀರದಿದ್ದರೆ ಸಾಕು. ಇಂತಹ ಕಥಾ ಸನ್ನಿವೇಶಗಳು ತೀರ ಕಾಲ್ಪನಿಕ ಎನಿಸಿದ ಪಕ್ಷದಲ್ಲಿ ಅವುಗಳನ್ನು ಕಥೆಯ ಒಂದು ಭಾಗವೆಂದೇ ಪರಿಗಣಿಸಿ ಮುನ್ನಡೆಯುವುದು ಉತ್ತಮ. ನಿನ್ನ ಕತೆಗಳನ್ನು ಅಷ್ಟೇ ಯಾಕೆ, ಇದೇ ಕಾದಂಬರಿಯನ್ನು ಓದಿ ಹಲವಾರು ಧನಾತ್ಮಕ ಬದಲಾವಣೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಅದೆಷ್ಟೋ ವ್ಯಕ್ತಿಗಳನ್ನು ನೋಡಿದ್ದೇನೆ ನಾನು. ಆದರೆ ಇವಳ ವಿಚಾರದಲ್ಲಿ ನೀನು ಕೊಂಚ ಅತಿಯಾಗಿಯೇ ಯೋಚಿಸಿದೆಯೇನೋ ಎನ್ನುವುದು ನನ್ನ ಅಭಿಪ್ರಾಯ. ಈಗ ಅರ್ಥವಾಯ್ತಲ್ವ ನಿನಗೆ? ಅವಳ ಈ ನಿರ್ಧಾರದ ಹಿಂದೆ ನಿನ್ನದೇನು ತಪ್ಪಿಲ್ಲ ಎನ್ನುವ ಸತ್ಯ. ಈಗಲಾದರೂ ಒಪ್ಪುವೆಯಾ ನಿನ್ನ ಮುಂದಿರುವ ಗುರಿ, ನಿನ್ನ ಮುಂದಿನ ಪುಸ್ತಕದ ಬಿಡುಗಡೆ ಎಂದು ಕೇಳಿದ ಶ್ರೀನಿವಾಸರು ಸುದೀಪ್ತಾಳ ಉತ್ತರಕ್ಕಾಗಿ ಕಾದರು. ನೀವು ಹೇಳಿದ್ದು ನಿಜ ಸರ್. ನಾನೇ ವಿನಾಕಾರಣ ನನ್ನನ್ನು ತಪ್ಪಿತಸ್ಥೆಯನ್ನಾಗಿ ಮಾಡಿಕೊಂಡು ಬಿಟ್ಟೆ. ಅವಳು ಪ್ರಾಣಕ್ಕೆ ಸಂಚಕಾರ ತಂದುಕೊಂಡ್ಲು. ಅದು ಕೂಡ ನಾ ಬರೆದ ಕಥೆಯ ಪಾತ್ರದ ಥರವೇ ಸಂಗಾತಿ ಸಿಕ್ಕೇ ಸಿಗುವ ಎಂಬ ಅತಿಯಾದ ನಿರೀಕ್ಷೆಯಲ್ಲಿ. ಇದನ್ನು ಕೇಳಿ ಮನಸ್ಸಿಗೆ ನೋವಾಯಿತು. ಇದೊಂದು ಕೇವಲ ಕಾಲ್ಪನಿಕ ಕತೆ. ಇದರಲ್ಲಿ ಬರುವ ಪಾತ್ರ ಹಾಗೂ ಸನ್ನಿವೇಶಗಳು ವಾಸ್ತವದಲ್ಲಿ ನಡೆದಿದ್ದರೆ ಅದು ಕೇವಲ ಕಾಕತಾಳೀಯ ಎಂಬ ವಾಕ್ಯವನ್ನ ಅದೆಷ್ಟೋ ಕತೆಗಳಲ್ಲಿ ನಾನು ಬಳಸಿದ್ರೂ ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದೆ ನಿಜವೆಂದೇ ನಂಬುತ್ತಾರೆ. ಅದು ಪೂರ್ತಿಯಾಗಿ ಅವರದ್ದೇ ತಪ್ಪೆಂದು ಹೇಳಿದರೆ ನನ್ನ ಓದುಗರಿಗೆ ನಾನೇ ಅವಮಾನ ಮಾಡಿದಂತಾಗುತ್ತದೆ. ಇದು ಸರಿಯಲ್ಲ. ಆದರೂ ಇನ್ಮುಂದೆ ಬರೆಯುವಾಗ ಮತ್ತಷ್ಟು ಎಚ್ಚರಿಕೆಯ ಗಂಟೆಗಳನ್ನು ಮನಸ್ಸಿನಲ್ಲಿ ಬಾರಿಸಿಕೊಳ್ಳುತ್ತಲೇ ಇರುವೆ. ಇಂಥದ್ದೊಂದು ಮನ ನೋಯಿಸುವ ಘಟನೆ ಮತ್ತೆಂದೂ ಆಗದಿರಲಿ ಎನ್ನುವುದಷ್ಟೇ ನನ್ನ ಆಶಯ. ನಿಮ್ಮ ಮಾತಿನಿಂದ ನನ್ನ ಮನಸ್ಸು ಹಗುರವಾಯಿತು ಸರ್. ಮನದಲ್ಲಿ ತುಂಬಿದ್ದ ಬೇಡದ ಅಪರಾಧಿ ಭಾವ ಈಗ ನನ್ನಿಂದ ಸರಿದು ಹೋಗಿದೆ. ತುಂಬ ಉಪಕಾರವಾಯಿತು ನಿಮ್ಮಿಂದ ಎಂದು ಕೃತಜ್ಞತೆ ಸಲ್ಲಿಸಿದ ಸುದೀಪ್ತಾಳ ಗಮನ ಸೆಳೆದದ್ದು ಬೀಪ್ ಎಂದು ಅವಳ ಜಂಗಮ ವಾಣಿಯತ್ತ. ಬೀಪ್ ಎಂದು ಸದ್ದು ಮಾಡಿದ ಜಂಗಮ ವಾಣಿಯನ್ನ ಎತ್ತಿದಾಗ ಬಂದ ಸಂದೇಶ, ಮೃಣಾಲಿನಿ ಅಪಾಯದಿಂದ ಪಾರಾಗಿದ್ದಾರೆ. ಸುದೀಪ್ತಾಳ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿಸಿದ್ರೆ ಅವಳ ಬೆರಳುಗಳು ಕ್ಷಮಾಳ ಸಂಖ್ಯೆಯನ್ನ ಕರೆಗಾಗಿ ಒತ್ತಿದ್ವು. ಹೇ ಕ್ಷಮಾ, ಮುಂದಿನ ವಾರದಲ್ಲಿ ನಿಗದಿಯಾಗಿದ್ದ ದಿನದಂದೇ ಸಪ್ತ ಸಾಗರದಾಚೆಯಲ್ಲೋ ಬಿಡುಗಡೆಯಾಗ್ಲಿ. ಏನೇನ್ ಮಾಡಬೇಕು ಅಂತ ತಿಳಿದಿದೆ ತಾನೆ? ನನಗ್ ಗೊತ್ತು ನೀನಾಗ್ಲೇ ಪುಸ್ತಕಗಳನ್ನ ತಯಾರಿಸಿಟ್ಟಿರ್ತೀಯ ಅಂತ. ಇನ್ನೊಂದು ವಿಷಯ, ಸಾಧ್ಯವಾದರೆ ಪುಸ್ತಕ ಬಿಡುಗಡೆ ಸಮಾರಂಭ ಈ ಪ್ರಕೃತಿ ಧಾಮದಲ್ಲೇ ನಡೀಲಿ. ಅದಾಗದಿದ್ರೆ ಇಲ್ಲಿರುವ ಎಲ್ಲರಿಗೂ ಸಮಾರಂಭದ ಆಹ್ವಾನ ಪತ್ರಿಕೆ ತಲುಪುವಂತೆ ಮಾಡು. ಕೊನೆದಾಗೊಂದು ಮಾತು, ಒಂದು ಪುಸ್ತಕನ ಎತ್ತಿಡು. ಅದರಲ್ಲಿ ನನ್ನ ಮನದ ಮಾತುಗಳು ಹಾಗೂ ಒಂದು ಪುಟ್ಟ ಸಲಹೆಯನ್ನ ಬರೆದು ಸಹಿ ಹಾಕಿ ಒಬ್ಬರಿಗೆ ನೀಡಬೇಕು. ಅವಳು ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ದಿನವೇ ಅವಳಿಗೆ ನೀಡುವೆ. ಸರಿ, ಮಿಕ್ಕ ವಿಷಯಗಳನ್ನ ಭೇಟಿಯಾದಾಗ ಮಾತಾಡುವೆ. ಬಾಯ್ ಎಂದು ಹೇಳಿ ಕರೆಯನ್ನ ಸ್ಥಗಿತಗೊಳಿಸಿದವಳ ಮನದಲ್ಲಿ ನೆಮ್ಮದಿಯ ಛಾಯೆ. ಶ್ರೀನಿವಾಸ್ ಪ್ರಭುಗಳಿಗೆ ಕೃತಜ್ಞತೆ ಸಲ್ಲಿಸಿದ ಸುದೀಪ್ತ ನಿರಾಳ ಭಾವದಿಂದ ಇಡೀ ಧಾಮವನ್ನ ಸುತ್ತು ಹಾಕಿ ಈರುಳಿನ ಊಟವನ್ನ ಮುಗಿಸಿ ನೆಮ್ಮದಿಯ ನಿದ್ರೆಗೆ ಜಾರಿದಳು. ಮರುದಿನ ಬಂದ ಕ್ಷಮಾಳ ಕರೆ ತಿಳಿಸಿದ್ದು 2 ಸಿಹಿ ಸುದ್ದಿಗಳನ್ನ. ಒಂದು, ಧಾಮದಲ್ಲಿ ಪುಸ್ತಕ ಬಿಡುಗಡೆಗೆ ಸಿಕ್ಕ ಅನುಮತಿ. ಎರಡನೆಯದ್ದು, ಇನ್ನೆರಡು ದಿನಗಳಲ್ಲಿ ಹುಷಾರಾಗಿ ಆಸ್ಪತ್ರೆಯಿಂದ ಬಿಡುಗಡೆಗೊಳ್ಳುತ್ತಿರುವ ಮೃಣಾಲಿನಿ ಅವಳ ಅಣ್ಣ ಹಾಗೂ ಹೆತ್ತವರೊಡನೆ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಬರುತ್ತಿರುವ ವಿಷಯ. ಎರಡೂ ವಿಷಯಗಳು ಸುದೀಪ್ತಾಳನ್ನ ಕಾಯುವಿಕೆಯ ಹೊಸ್ತಿಲಿನಲ್ಲಿ ನಿಲ್ಲಿಸಿದವು. ಅದು
ಪುಸ್ತಕ ಲೋಕಾರ್ಪಣೆಗೊಳ್ಳುವ ಸುಸಂದರ್ಭ. ವೇದಿಕೆಯ ಮೇಲೆ ಸುದೀಪ್ತಾ ಕುಳಿತಿದ್ದರೆ ವೀಕ್ಷಕರ ದಂಡೇ ಹರಿದು ಬಂದಿತ್ತು. ಬಿಡುಗಡೆಯ ಸಮಾರಂಭವನ್ನ ವೀಕ್ಷಿಸಿ ಲೇಖಕಿಗೆ ಶುಭ ಕೋರಲು. ಈ ವೀಕ್ಷಕ ಸಮೂಹ ಹಾಗೂ ಮುಖ್ಯ ಅತಿಥಿ ಎರಡರ ಸ್ಥಾನವನ್ನು ತುಂಬಿದ್ದು ಸುದೀಪ್ತಾಳ ಅಭಿಮಾನಿ ಬಳಗ. ಅವಳ ನೆಚ್ಚಿನ ಬರಹಗಾರ ಹಾಗೂ ಅವಳ ಬರಹಗಳ ಅಭಿಮಾನಿಯಾದ ಅಭಿಮನ್ಯು ಮುಖ್ಯ ಅತಿಥಿಯಾದರೆ, ವೀಕ್ಷಕ ಸಮೂಹವನ್ನ ಬಹುಪಾಲು ಆಕ್ರಮಿಸಿದ್ದು ಹಿರಿಯರು ಕಿರಿಯರು ಎನ್ನುವ ಇತಿಮಿತಿಯಿಲ್ಲದೆ ಸೇರಿದ್ದ ಅವಳ ಅಭಿಮಾನಿಗಳು. ಅದರಲ್ಲಿ ಮೃಣಾಲಿನಿ ಹಾಗೂ ಅವಳ ಮನೆಯವರು ಕೂಡ ಭಾಗಿ ಎನ್ನುವುದು ಪ್ರತ್ಯೇಕವಾಗಿ ಹೇಳಬೇಕಾದ ವಿಷಯವಲ್ಲ. ಅವರ ಮನಸ್ಸನ್ನ ಸರಿ ಮಾಡಿದ್ದು ಕ್ಷಮಾ ಎನ್ನುವ ವಿಷಯವನ್ನು ಸುದೀಪ್ತಾಳಿಗೆ ಬೇರಾರು ಹೇಳಬೇಕಾಗಿರಲಿಲ್ಲ. ಗೆಳತಿಯ ಗುಣ ಸುದೀಪ್ತಾಳಿಗೆ ಅರಿವಿತ್ತು. ಇತ್ತ ಕ್ಷಮಾ ಶ್ರೀನಿವಾಸ್ ಪ್ರಭುಗಳಿಗೆ ಕೃತಜ್ಞತೆ ಸಲ್ಲಿಸಿದಳು. ಸಪ್ತ ಸಾಗರದಾಚೆಯಲ್ಲೋ ಸುಸೂತ್ರವಾಗಿ ಲೋಕಾರ್ಪಣೆಗೊಂಡ ನಂತರ ಸುದೀಪ್ತಾಳನ್ನ ಭೇಟಿಯಾದ ಮೃಣಾಲಿನಿ ಹಾಗೂ ಅವಳ ಅಣ್ಣ ತಾವು ಮಾಡಿದ್ದ ಬುದ್ಧಿಗೇಡಿ ಕೆಲಸಕ್ಕೆ ಅವಳಲ್ಲಿ ಕ್ಷಮೆ ಕೋರಿದರು. ಮುಗುಳ್ನಗುತ್ತಲೇ ಅವರನ್ನ ಕ್ಷಮಿಸಿ ಅವಳಿಗೆ ತಾನೇ ಖುದ್ದಾಗಿ ಸಹಿ ಮಾಡಿದ್ದ ಪ್ರತಿಯೊಂದನ್ನ ನೀಡಿ ಮತ್ತೊಮ್ಮೆ ಹೀಗಾಗದಂತೆ ಎಚ್ಚರ ವಹಿಸಲು ಹೇಳಿದ ಸುದೀಪ್ತಾ ಧಾಮದಲ್ಲಿದ್ದ ತನ್ನ ಕೋಣೆಗೆ ನಡೆದಳು. ಅವಳ ಮುಂದಿನ ಕೂಸು ಲ್ಯಾಪ್ಟಾಪ್ ತೆರೆಯಲು ಕಾಯುತ್ತಿತ್ತು. ಸುಂದರ ಪದಗಳಲ್ಲಿ ಭಾವನೆಗಳನ್ನು ತುಂಬಿಕೊಂಡು ಸಾಲುಗಳಾಗಿ ಕುಳಿತುಕೊಳ್ಳುವ ಸಲುವಾಗಿ. ಕೇಳುಗರೆ, ಒಟ್ಟಾರೆ ಈ ಕಥೆಯ ಸಾರ, ಅತಿಯಾದ ಯೋಚನೆಯಿಂದ ಯಾವ ಕೆಲಸವೂ ಆಗೋದಿಲ್ಲ, ಬದಲಾಗಿ ಅದು ನಿಮ್ಮ ಸಂತೋಷವನ್ನ ಸಾಯಿಸುತ್ತದೆ ಎನ್ನುವ ಬುದ್ಧ ತತ್ವವನ್ನು ಆಧರಿಸಿ ಈ ಕಥೆಯನ್ನ ಬರೆದಿದ್ದಾರೆ. ನಮ್ಮೊಳಗಿರುವ ನಮ್ಮ ಸುತ್ತಲಿರುವ ವಿಷಯಗಳನ್ನು ಸರಿಯಾಗಿ ಗಮನಿಸಿ ಸದುಪಯೋಗ ಮಾಡಿಕೊಳ್ಳದೆ ಸಾಧ್ಯವಾಗದ ಅಥವಾ ಕೈಗೆಟುಕದ ವಿಷಯಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಿದರೆ ಇಂದಿರುವ ಸಂತಸವನ್ನ ನಾವೇ ಕೊಂದುಕೊಳ್ಳುತ್ತೇವೆ ಎನ್ನುವುದು ಈ ಕಥೆಯ ಸಾರ.